ಒಂದು ದೊಡ್ಡ ಕಾಡಿನಲ್ಲಿ ಒಂದು ಹಳೆಯ ಆಲದ ಮರ ಇತ್ತು. ಆ ಮರ ತುಂಬಾ ದಯಾಳುವಾಗಿತ್ತು. ಅದರ ನೆರಳಿನಲ್ಲಿ ಅನೇಕ ಪಕ್ಷಿಗಳು ಮತ್ತು ಪ್ರಾಣಿಗಳು ವಾಸ ಮಾಡುತ್ತಿದ್ದರು. ಬೇಸಿಗೆಯಲ್ಲಿ ಅದು ಅವರಿಗೆ ತಂಪಾದ ನೆರಳು ಕೊಡುತ್ತಿತ್ತು. ಮಳೆಯ ಸಮಯದಲ್ಲಿ ಅದು ಅವರಿಗೆ ಸುರಕ್ಷಿತ ಆಶ್ರಯವಾಗಿತ್ತು. ಒಂದು ದಿನ ಕಾಡಿಗೆ ಕಪ್ಪು ಕಾಗೆ ಬಂದಿತು. ಅದು ತುಂಬಾ ಚತುರ, ಆದರೆ ಸ್ವಲ್ಪ ದುಷ್ಟ ಸ್ವಭಾವದದ್ದು. ಕಾರಿ ಯೋಚಿಸಿತು, ಈ ಮರದ ಮೇಲೆ ಎಲ್ಲರೂ ಇಷ್ಟು ಪ್ರೀತಿ ಮಾಡ್ತಾರೆ, ನಾನೇನಾದ್ರೂ ಮಾಡ್ಬೇಕು. ಒಂದು ದಿನ ಅದು ಬೇರೆ ಪಕ್ಷಿಗಳ ಗೂಡುಗಳನ್ನು ಕೆಡವಿತು. ಆಮೇಲೆ ಎಲ್ಲರಿಗೂ ಹೇಳಿತು, ಈ ಗೂಡುಗಳನ್ನು ಆಲದ ಮರದ ಕೊಂಬೆಗಳು ಮುರಿದು ಕೆಡವಿವೆ. ಎಲ್ಲಾ ಪಕ್ಷಿಗಳು ಕೋಪಗೊಂಡವು. ಅವರು ಆಲದ ಮರದ ಜೊತೆ ಮಾತಾಡುವುದನ್ನೇ ನಿಲ್ಲಿಸಿದರು. ಪಾಪ, ಆಲದ ಮರ ತುಂಬಾ ದುಃಖಪಟ್ಟಿತು. ಕೆಲ ದಿನಗಳ ನಂತರ ಒಂದು ಭಾರೀ ಬಿರುಗಾಳಿ ಬಂತು. ಎಲ್ಲಾ ಪಕ್ಷಿಗಳ ಗೂಡುಗಳು ಹಾಳಾದವು. ಆಗ ಅವರಿಗೆ ಆಶ್ರಯ ಬೇಕಾಯಿತು. ಆಲದ ಮರ ಮಾತ್ರ ಬಲವಾಗಿ ನಿಂತಿತ್ತು. ಪಕ್ಷಿಗಳು ಮತ್ತೆ ಅದರ ನೆರಳಿಗೆ ಬಂದವು. ಆಗ ಅವರು ನೋಡಿದರು, ಕಾಗೆ ನಗುತ್ತಾ ಸತ್ಯವನ್ನು ಹೇಳಿತು. ನಾನೇ ನಿಮ್ಮ ಗೂಡುಗಳನ್ನು ಕೆಡವಿದ್ದೆ, ಮರದ ತಪ್ಪೇ ಇರಲಿಲ್ಲ. ಎಲ್ಲಾ ಪಕ್ಷಿಗಳಿಗೆ ತಮ್ಮ ತಪ್ಪು ಅರಿವಾಯಿತು. ಅವರು ಆಲದ ಮರದಿಂದ ಕ್ಷಮೆ ಕೇಳಿದರು. ಆಲದ ಮರ ಮೃದುವಾಗಿ ನಗಿತು ಮತ್ತು ಹೇಳಿತು, ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ಅರಿತು ಸರಿಪಡಿಸುವುದು ದೊಡ್ಡದು. ಆ ದಿನದಿಂದ ಎಲ್ಲಾ ಪಕ್ಷಿಗಳು ಮತ್ತೆ ಒಟ್ಟಾಗಿ ಸಂತೋಷದಿಂದ ಬದುಕಲು ಶುರುಮಾಡಿದವು. ಕಥೆಯ ಸಂದೇಶ: ಒಳ್ಳೆಯ ಹೃದಯ ಯಾವಾಗಲೂ ಕ್ಷಮೆ ಮಾಡುತ್ತದೆ.